ओम नमः शिवाय। भारत माता ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 4/4/2026 ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 4/11/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನಾನು ಯಾರ ಮಗನೂ ಅಲ್ಲ, ಯಾರಿಂದಲೂ ಓದಿದವನಲ್ಲ, ನನಗೆ ಯಾವ ಗುರುವೂ ಇಲ್ಲ. ನಾನಂತೂ ನಿಮ್ಮೆಲ್ಲ ಮಕ್ಕಳ ತಂದೆ, ಶಿಕ್ಷಕ, ಗುರುವಾಗಿದ್ದೇನೆ. ಈ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇನೆ. ಮತ್ತೊಮ್ಮೆ ನಾನೇ ಬಂದು ನಿಮಗೆ ಸತ್ಯ ಗೀತೆಯನ್ನು ಹೇಳುತ್ತೇನೆ. ಓಂ ನಮಃ ಶಿವಾಯ. ಆತ್ಮಿಕ ತಂದೆಯು ನೀವೆಲ್ಲ ಮಕ್ಕಳನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ. ಅಂದರೆ ನೀವು ಈ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುತ್ತೀರಿ. ಮೊದಲು ತಿಳಿದುಕೊಂಡಿರಲಿಲ್ಲ, ಈಗ ತಂದೆಯ ಮೂಲಕ ನೀವು ತಿಳಿದುಕೊಂಡಿದ್ದೀರಿ. 84 ಜನ್ಮಗಳ ಚಕ್ರದಲ್ಲಿ ನೀವಂತೂ ಅವಶ್ಯವಾಗಿ ಬರುತ್ತೀರಿ. ನಾನು ನಿಮಗೆ 84 ಜನ್ಮಗಳ ಚಕ್ರದ ಜ್ಞಾನವನ್ನು ಕೊಡುತ್ತೇನೆ. ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ, ಆದರೆ ಪ್ರಾಕ್ಟಿಕಲ್ ಆಗಿ ನೀವಿದ್ದೀರಿ. ನಾನಂತೂ 84 ಜನ್ಮಗಳ ಚಕ್ರದಲ್ಲಿ ಬರುವುದಿಲ್ಲ. ಇದರಿಂದ ನೀವು ಅರ್ಥ ಮಾಡಿಕೊಳ್ಳಬೇಕು, ಶಿವ ಬಾಬಾರವರಲ್ಲಿ ಸಂಪೂರ್ಣ ಜ್ಞಾನವಿದೆ. ಅವರು 84 ಜನ್ಮಗಳ ಚಕ್ರದಲ್ಲಿ ಬರುವುದಿಲ್ಲ, ಆದರೆ ಅವರಲ್ಲಿ ಸಂಪೂರ್ಣ ಜ್ಞಾನವಿದೆ. ನಿಮಗೆ ಗೊತ್ತಿದೆ, ನಾವೀಗ ಬ್ರಾಹ್ಮಣರು ಸ್ವದರ್ಶನ ಚಕ್ರಧಾರಿಗಳಾಗುತ್ತೇವೆ, ಬಾಬಾ ಆಗುವುದಿಲ್ಲ. ಹಾಗಾದರೆ ಅವರಲ್ಲಿ ಈ ಅನುಭವ ಎಲ್ಲಿಂದ ಬಂತು? ಅನುಭವವಂತೂ ನಮಗೆ ಪ್ರಾಪ್ತಿಯಾಗುತ್ತದೆ. ಬಾಬಾ ಎಲ್ಲಿಂದ ಅನುಭವ ತರುತ್ತಾರೆ? ಅದನ್ನು ನಮಗೆ ತಿಳಿಸುತ್ತಾರೆ. ಪ್ರಾಕ್ಟಿಕಲ್ ಆಗಿ ಅನುಭವವಾಗಬೇಕು. ತಂದೆ ಹೇಳುತ್ತಾರೆ, ನನಗೆ ಜ್ಞಾನ ಸಾಗರ ಎಂದು ಕರೆಯುತ್ತಾರೆ. ಆದರೆ ನಾನಂತೂ 84 ಜನ್ಮಗಳ ಚಕ್ರದಲ್ಲಿ ಬರುವುದಿಲ್ಲ. ಹಾಗಾದರೆ ನನ್ನಲ್ಲಿ ಈ ಜ್ಞಾನ ಎಲ್ಲಿಂದ ಬಂತು? ಶಿಕ್ಷಕರು ಓದಿಸುತ್ತಾರೆ ಎಂದರೆ ಅವಶ್ಯವಾಗಿ ಅವರು ಓದಿರುತ್ತಾರೆ ತಾನೆ. ಈ ಶಿವಬಾಬಾ ಹೇಗೆ ಓದಿದರು? ಅವರಿಗೆ 84 ಜನ್ಮಗಳ ಚಕ್ರದ ಬಗ್ಗೆ ಹೇಗೆ ತಿಳಿಯಿತು? ಅವರು 84 ಜನ್ಮಗಳಲ್ಲಿ ಬರುವುದೇ ಇಲ್ಲ. ತಂದೆ ಬೀಜರೂಪ ಆಗಿರುವ ಕಾರಣ ತಿಳಿದುಕೊಂಡಿದ್ದಾರೆ. ತಾವಂತೂ 84 ಜನ್ಮಗಳ ಚಕ್ರದಲ್ಲಿ ಬರುವುದಿಲ್ಲ, ಆದರೆ ನಿಮಗೆ ತಿಳಿಸುತ್ತಾರೆ. ಇದು ಸಹ ಎಷ್ಟೊಂದು ಅದ್ಭುತ ಆಗಿದೆ. ತಂದೆ ಯಾವುದೇ ಶಾಸ್ತ್ರ ಇತ್ಯಾದಿಗಳನ್ನು ಓದಿಲ್ಲ. ಈ ವಿಷಯಗಳಂತೂ ಶಾಸ್ತ್ರಗಳಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಅದರಲ್ಲಿ ಕೇವಲ ಕಟ್ಟುಕತೆಗಳಿವೆ. ಡ್ರಾಮಾನುಸಾರ ಅವರಲ್ಲಿ ಈ ಜ್ಞಾನ ಅಡಗಿದೆ ಎಂದು ಹೇಳಲಾಗುತ್ತದೆ. ಅದನ್ನು ನಿಮಗೆ ತಿಳಿಸುತ್ತಿರುತ್ತಾರೆ. ಹಾಗಾದರೆ ಅದ್ಭುತವಾದ ಶಿಕ್ಷಕರಾದರಲ್ಲವೇ? ಆಶ್ಚರ್ಯ ಪಡಬೇಕು. ಆದ್ದರಿಂದಲೇ ಇವರಿಗೆ ದೊಡ್ಡ ದೊಡ್ಡ ಹೆಸರುಗಳನ್ನು ಕೊಡಲಾಗಿದೆ. ಈಶ್ವರ, ಪ್ರಭು, ಅಂತರ್ಯಾಮಿ ಇತ್ಯಾದಿ ಇತ್ಯಾದಿ. ನೀವು ಆಶ್ಚರ್ಯ ಪಡುತ್ತೀರಿ, ಈಶ್ವರನಲ್ಲಿ ಈ ಸಂಪೂರ್ಣ ಜ್ಞಾನ ಹೇಗೆ ತುಂಬಿದೆ? ಅವರಲ್ಲಿ ಎಲ್ಲಿಂದ ಬಂತು? ಅದನ್ನು ನಮಗೆ ತಿಳಿಸುತ್ತಾರೆ. ಅವರಿಗಂತೂ ಯಾವ ತಂದೆಯೂ ಇಲ್ಲ. ಅವರಿಂದ ಜನ್ಮ ಪಡೆದಿರಲು ಅಥವಾ ತಿಳಿದುಕೊಂಡಿರಲು ಸಾಧ್ಯ. ನೀವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೀರಿ. ಆ ಒಬ್ಬರು ಹೇಗೆ ನಿಮ್ಮ ತಂದೆಯಾಗಿ ನಿಮಿತ್ತರಾಗಿದ್ದಾರೆ, ಬೀಜರೂಪರಾಗಿದ್ದಾರೆ. ತಂದೆಯೇ ಕುಳಿತು ಮಕ್ಕಳಿಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು 84 ಜನ್ಮಗಳನ್ನು ಪಡೆಯುವುದಿಲ್ಲ, ನೀವು ಪಡೆಯುತ್ತೀರಿ. ಹಾಗಾದರೆ ಖಂಡಿತ ಪ್ರಶ್ನೆ ಹೇಳುತ್ತದಲ್ಲವೇ, ಬಾಬಾ ನಿಮಗೆ ಹೇಗೆ ತಿಳಿಯಿತು? ಬಾಬಾ ಹೇಳುತ್ತಾರೆ, ಮಕ್ಕಳೇ, ಅನಾದಿ ಡ್ರಾಮಾ ಪ್ಲಾನ್ ಅನುಸಾರ ನನ್ನಲ್ಲಿ ಮೊದಲಿನಿಂದಲೇ ಈ ಜ್ಞಾನವಿದೆ. ಅದನ್ನು ನಾನು ನಿಮಗೆ ಓದಿಸುತ್ತೇನೆ. ಆದ್ದರಿಂದಲೇ ಇವರಿಗೆ ಅತ್ಯುನ್ನತ ಭಗವಂತ ಎಂದು ಕರೆಯಲಾಗುತ್ತದೆ. ತಾವಂತೂ ಚಕ್ರದಲ್ಲಿ ಬರುವುದಿಲ್ಲ, ಆದರೆ ಅವರಲ್ಲಿ ಇಡೀ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಹಾಗಾದರೆ ನಿಮಗೆಲ್ಲ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಅವರಿಗೆ 84 ಜನ್ಮಗಳ ಚಕ್ರದ ಜ್ಞಾನ ಎಲ್ಲಿಂದ ಸಿಕ್ಕಿತು? ನಿಮಗಂತೂ ತಂದೆಯಿಂದ ಸಿಕ್ಕಿತು. ತಂದೆಯಲ್ಲಿ ಒರಿಜಿನಲ್ ಜ್ಞಾನ ಅಂತೂ ಇದ್ದೇ ಇದೆ. ಅವರಿಗೆ ಜ್ಞಾನ ಪೂರ್ಣ ಎಂದೇ ಕರೆಯಲಾಗುತ್ತದೆ. ಯಾರಿಂದಲೂ ಓದುವುದಿಲ್ಲ, ಆದರೂ ಅವರಿಗೆ ಮೂಲ ಜ್ಞಾನ ಇದ್ದೇ ಇದೆ, ಗೊತ್ತಿದೆ. ಆದ್ದರಿಂದ ನಾಲೆಡ್ಜ್ ಫುಲ್ ಎಂದು ಕರೆಯಲಾಗುತ್ತದೆ. ಇದು ಅದ್ಭುತ ಅಲ್ಲವೇ? ಆದ್ದರಿಂದ ಅವರ ಶ್ರೇಷ್ಠ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ಮಕ್ಕಳಿಗೆ ತಂದೆಯ ಬಗ್ಗೆ ಆಶ್ಚರ್ಯವಾಗುತ್ತದೆ. ಅವರಿಗೆ ಏಕೆ ನಾಲೆಡ್ಜ್ ಫುಲ್ ಎಂದು ಕರೆಯಲಾಗುತ್ತದೆ? ಒಂದು, ಇದು ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ. ಎರಡನೆಯದಾಗಿ ಮತ್ತೇನು ವಿಷಯವೆಂದರೆ,
ನೀವು ಈ ಚಿತ್ರವನ್ನು ತೋರಿಸಿದಾಗ ಯಾರಾದರೋ ಕೇಳುತ್ತಾರೆ. ಬ್ರಹ್ಮನಲ್ಲಿಯೂ ತಮ್ಮದೇ ಆದ ಆತ್ಮ ಇರುತ್ತದೆ ಮತ್ತು ಈ ನಾರಾಯಣನಾಗುವವರಲ್ಲಿಯೂ ತಮ್ಮದೇ ಆದ ಆತ್ಮ ಇರುತ್ತದೆ. ಎರಡು ಆತ್ಮಗಳಿವೆಯಲ್ಲವೇ? ಒಂದು ಬ್ರಹ್ಮನದು, ಒಂದು ನಾರಾಯಣನದು. ಆದರೆ ವಿಚಾರ ಮಾಡಿದರೆ ಇವು ಎರಡು ಆತ್ಮಗಳಲ್ಲ, ಆತ್ಮ ಒಂದೇ ಆಗಿದೆ. ಇದು ದೇವತೆಯ ಒಂದು ಸ್ಯಾಂಪಲ್ ತೋರಿಸಲಾಗುತ್ತದೆ. ಈ ಬ್ರಹ್ಮನೇ ವಿಷ್ಣು ಅಂದರೆ ನಾರಾಯಣನಾಗುತ್ತಾರೆ. ಶಂಕರನ ಬಗ್ಗೆ ಎಂತೂ ತಿಳಿಸಲಾಗಿದೆ. ಅವರು ಆತ್ಮವೇ ಅಲ್ಲ, ಶರೀರವಾಗಿದೆ. ಶರೀರವೇ ಇಲ್ಲವೆಂದ ಮೇಲೆ ಆತ್ಮವು ಇರಲು ಸಾಧ್ಯವಿಲ್ಲ. ಈ ರಹಸ್ಯದ ವಿಷಯಗಳು ತಂದೆ ತಿಳಿಸುತ್ತಾರೆ. ಇದನ್ನು ಗುಹ್ಯ ವಿಷಯಗಳು ಎಂದು ಕರೆಯಲಾಗುತ್ತದೆ. ತಂದೆ ಹೇಳುತ್ತಾರೆ, ನಾನು ನಿಮಗೆ ರಹಸ್ಯ ಜ್ಞಾನವನ್ನು ಹೇಳುತ್ತೇನೆ ಮತ್ತು ತಂದೆಯ ಹೊರತು ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ. ಹಾಗಾದರೆ ಬ್ರಹ್ಮ ಮತ್ತು ವಿಷ್ಣುವಿನ ಎರಡು ಆತ್ಮಗಳಿಲ್ಲ. ಬ್ರಹ್ಮ ಮತ್ತು ವಿಷ್ಣುವಿನ ಎರಡೂ ಆತ್ಮ ಒಂದೇ ಆಗಿದೆ. ಹಾಗೆಯೇ ಸರಸ್ವತಿ ಮತ್ತು ಲಕ್ಷ್ಮಿಯದು. ಹಾಗಾದರೆ ಇಬ್ಬರ ಎರಡು ಆತ್ಮಗಳಿವೆಯೇ ಅಥವಾ ಒಂದೆಯೇ? ಆತ್ಮ ಒಂದೇ, ಶರೀರ ಎರಡಾಗಿವೆ. ಈ ಸರಸ್ವತಿಯೇ ಲಕ್ಷ್ಮಿಯಾಗುತ್ತಾಳೆ. ಆದ್ದರಿಂದ ಒಂದೇ ಆತ್ಮ ಎಂದು ಪರಿಗಣಿಸಲಾಗುತ್ತದೆ. 84 ಜನ್ಮಗಳನ್ನು ಒಂದೇ ಆತ್ಮ ಪಡೆಯುತ್ತದೆ. ಇದು ಬಹಳ ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ. ಬ್ರಹ್ಮನೇ ದೇವತೆ, ದೇವತೆಯೇ ಕ್ಷತ್ರಿಯರಾಗುತ್ತಾರೆ. ಆತ್ಮ ಒಂದೇ, ಬೇರೆ ಬೇರೆ ಶರೀರ ಪಡೆಯುತ್ತಾರೆ. ಬ್ರಹ್ಮನೇ ಹೇಗೆ ದೇವತೆಯಾಗುತ್ತಾರೆ ಎನ್ನುವುದಕ್ಕೆ ಇದನ್ನು ಸ್ಯಾಂಪಲ್ ಆಗಿ ತೋರಿಸಲಾಗುತ್ತದೆ. ನಾವೇ ಬ್ರಾಹ್ಮಣರು, ನಾವೇ ಕ್ಷತ್ರಿಯರು. ಇದರ ಅರ್ಥ ಎಷ್ಟೊಂದು ಚೆನ್ನಾಗಿದೆ. ಇವುಗಳನ್ನು ಗುಹ್ಯಾತಿಗುಹ್ಯ ಪಾಯಿಂಟ್ಸ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿಯೂ ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳಬೇಕು, ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಎಲ್ಲ ಆತ್ಮಗಳು ನಿಜವಾಗಿಯೂ ಪರಮಧಾಮದ ನಿವಾಸಿಗಳಾಗಿದ್ದಾರೆ. ಇಲ್ಲಿ ಪಾತ್ರ ಅಭಿನಯಿಸಲು ಬರುತ್ತಾರೆ. ಇದು ಆಟವಾಗಿದೆ. ತಂದೆ ಕುಳಿತು ನಿಮಗೆ ಈ ಆಟದ ಸಮಾಚಾರವನ್ನು ತಿಳಿಸುತ್ತಾರೆ. ತಂದೆ ಒರಿಜಿನಲ್ ಆಗಿ ಅಂದ್ರೆ ಮೂಲತಃ ತಂದೆ ತಿಳಿದೇ ಇದ್ದಾರೆ. ಅವರಿಗೆ ಯಾರೂ ಕಲಿಸಿಲ್ಲ. ಈ 84 ಜನ್ಮಗಳ ಚಕ್ರವನ್ನು ಅವರು ತಿಳಿದುಕೊಂಡಿದ್ದಾರೆ. ಇದನ್ನು ಈ ಸಮಯದಲ್ಲಿ ನಿಮಗೆ ಹೇಳುತ್ತಾರೆ. ನಂತರ ನೀವು ಮರೆತು ಬಿಡುತ್ತೀರಿ. ಹಾಗಾದರೆ ಅವರ ಶಾಸ್ತ್ರ ಹೇಗೆ ತಯಾರಾಗಲು ಸಾಧ್ಯ? ತಂದೆ ಯಾವುದೇ ಶಾಸ್ತ್ರವನ್ನು ಓದಿಲ್ಲ. ಹೇಗೆ ತಂದೆಯೇ ಬಂದು ಹೊಸ ಹೊಸ ವಿಷಯಗಳನ್ನು ತಿಳಿಸುತ್ತಾರೆ? ಅರ್ಧಕಲ್ಪ ಭಕ್ತಿ ಮಾರ್ಗವಿದೆ. ಈ ವಿಷಯಗಳು ಶಾಸ್ತ್ರಗಳಲ್ಲಿಯೂ ಇಲ್ಲ. ಈ ಶಾಸ್ತ್ರಗಳು ಸಹ ಡ್ರಾಮಾನುಸಾರ ಭಕ್ತಿ ಮಾರ್ಗದಲ್ಲಿ ರಚನೆಯಾಗಿವೆ. ನಿಮ್ಮ ಬುದ್ಧಿಯಲ್ಲಿ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ಈ ಡ್ರಾಮಾದ ಎಷ್ಟೊಂದು ದೊಡ್ಡ ಜ್ಞಾನವಿದೆ. ಇವರು ಅವಶ್ಯವಾಗಿ ಮನುಷ್ಯ ತನುವಿನ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಶಿವಬಾಬಾ ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ಕೊಡುತ್ತಾರೆ. ಮನುಷ್ಯರು ಕಟ್ಟುಕತೆಗಳನ್ನು ಹೇಳಿ ಸೃಷ್ಟಿಯ ಆಯುಷ್ಯನ್ನೇ ಎಷ್ಟೊಂದು ದೀರ್ಘ ಮಾಡಿದ್ದಾರೆ. ಹೊಸ ಪ್ರಪಂಚವೇ ನಂತರ ಹಳೆಯ ಪ್ರಪಂಚವಾಗುತ್ತದೆ. ಹೊಸ ಪ್ರಪಂಚವನ್ನು ಸ್ವರ್ಗ ಎಂದು ಕರೆಯಲಾಗುತ್ತದೆ. ಹಳೆಯ ಪ್ರಪಂಚವನ್ನು ನರಕ ಎಂದು ಕರೆಯಲಾಗುತ್ತದೆ. ಪ್ರಪಂಚವಂತೂ ಒಂದೇ ಆಗಿದೆ. ಹೊಸ ಪ್ರಪಂಚ ಸತ್ಯಯುಗದಲ್ಲಿ ದೇವಿ ದೇವತೆಗಳು ಇರುತ್ತಾರೆ. ಅಲ್ಲಿ ಅಪಾರ ಸುಖವಿರುತ್ತದೆ. ಇಡೀ ಸೃಷ್ಟಿಯೇ ಹೊಸದಾಗಿರುತ್ತದೆ. ಈಗ ಇದನ್ನು ಹಳೆಯದು ಎಂದು ಕರೆಯಲಾಗುತ್ತದೆ. ಹೆಸರು ಸಹ ಐರನ್ ಏಜ್ಡ್ ಓಲ್ಡ್ ವರ್ಲ್ಡ್. ಹೇಗೆ ಹಳೆಯ ದೆಹಲಿ ಮತ್ತು ಹೊಸ ದೆಹಲಿ ಎಂದು ಹೇಳುತ್ತಾರಲ್ಲ, ತಂದೆ ತಿಳಿಸುತ್ತಾರೆ, ಸಿಹಿ ಸಿಹಿ ಅಂದ್ರೆ ಮಧುರಾತಿ ಮಧುರ ಮಕ್ಕಳೇ, ಹೊಸ ಪ್ರಪಂಚದಲ್ಲಿ ಮತ್ತೆ ಹೊಸ ದೆಹಲಿ ಇರುತ್ತದೆ. ಇದಂತೂ ಹಳೆಯ ಪ್ರಪಂಚದಲ್ಲಿಯೇ ಹೊಸ ದೆಹಲಿ ಎಂದು ಹೇಳುತ್ತಾರೆ. ಇದನ್ನು ಹೊಸದು ಎಂದು ಹೇಗೆ ಕರೆಯುತ್ತಾರೆ? ತಂದೆ ತಿಳಿಸುತ್ತಾರೆ, ಹೊಸ ಪ್ರಪಂಚದಲ್ಲಿ ಹೊಸ ದೆಹಲಿ ಇರುತ್ತದೆ. ಅದರಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯಭಾರ ಮಾಡುತ್ತಾರೆ. ಅದನ್ನು ಸತ್ಯಯುಗ ಎಂದು ಕರೆಯಲಾಗುವುದು. ನೀವು ಈ ಇಡೀ ಭಾರತದಲ್ಲಿ ರಾಜ್ಯಭಾರ ಮಾಡುತ್ತೀರಿ. ನಿಮ್ಮ ಸಿಂಹಾಸನವು ಯಮುನಾ ನದಿಯ ದಡದಲ್ಲಿರುತ್ತದೆ. ಕೊನೆಯಲ್ಲಿ ರಾವಣನ ರಾಜ್ಯದ ಸಿಂಹಾಸನವು ಇಲ್ಲಿದೆ. ರಾಮರಾಜ್ಯದ ಸಿಂಹಾಸನವೂ ಇರುತ್ತದೆ. ಇದನ್ನು ಫರಿಸ್ತಾನ ಎಂದು ಕರೆಯಲಾಗುತ್ತದೆ. ನಂತರ ಯಾರು ಎಂತಹ ರಾಜರಾಗಿರುತ್ತಾರೋ ಅವರು ತಮ್ಮ ಸಿಂಹಾಸನಕ್ಕೆ ಅಂತಹ ಹೆಸರನ್ನು ಇಡುತ್ತಾರೆ. ಈ ಸಮಯದಲ್ಲಿ ನೀವು ಇಡೀ ಹಳೆಯ ಪ್ರಪಂಚದಲ್ಲಿದ್ದೀರಿ. ಹೊಸ ಪ್ರಪಂಚಕ್ಕೆ ಹೋಗಲು ನೀವು ಓದುತ್ತಿದ್ದೀರಿ. ಓದಿಸುವವರು ತಂದೆಯಾಗಿದ್ದಾರೆ.
ಅವರಿಗಾಗಿ ಮತ್ತೆ ಅವರು ಕಣಕಣದಲ್ಲಿದ್ದಾರೆ, ಮತ್ಸ್ಯ ಕುರ್ಮ ಅವತಾರಗಳನ್ನು ಪಡೆಯುತ್ತಾರೆ ಎಂದು ಹೇಳುವುದು. ತಂದೆ ಹೇಳುತ್ತಾರೆ, ಎಷ್ಟೊಂದು ಮೂರ್ಖರಾಗಿದ್ದಾರೆ. ಕಲಿಯುಗದಲ್ಲಿ ಎಲ್ಲರೂ ಅತಿ ಮೂರ್ಖರು, ಕಲ್ಲಿನಂತಹ ಬುದ್ಧಿಯವರಾಗಿದ್ದಾರೆ. ಸತ್ಯಯುಗದಲ್ಲಿ ನೀವು ಪಾರಸ ಬುದ್ಧಿಯವರಾಗಿರುತ್ತೀರಿ. ಹೆಸರೇ ಪಾರಸನಾಥ. ಮೇಲೆ ಪಾರಸನಾಥನಿದ್ದಾನೆ. ಕಲ್ಲಿನ ನಾಥರನ್ನು ಪಾರಸನಾಥರನ್ನಾಗಿ ಮಾಡುವವರು ಯಾರು? ಮೇಲೆ ಗುರು ಶಿಖರಕ್ಕೆ ಹೋದಾಗ ಅಲ್ಲಿ ಶಿವನ ಮಂದಿರವಿದೆ. ಅದನ್ನು ಕಟ್ಟಿದ್ದು ಸಹ ಬಹಳ ಎತ್ತರದಲ್ಲಿದೆ. ಈ ಮಂದಿರವು ಸ್ಮಾರಕವಾಗಿದೆ. ಯಾವ ಶಿವ ಬಾಬಾ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಿದರೋ, ಹೇಗೆ ಮಾಡಿದರೋ ಅವರ ಸಂಪೂರ್ಣ ಮಂದಿರವಿದೆ. ಮೇಲಿನಿಂದ ಕೆಳಗೆ ಬಂದು ನಿಮಗೆ ರಾಜಯೋಗವನ್ನು ಕಲಿಸಿದರು. ಮೇಲಿನ ಚಾವಣಿಯಲ್ಲಿ ಇಡೀ ಸ್ವರ್ಗವನ್ನು ತೋರಿಸಲಾಗಿದೆ. ಹಾಗಾದರೆ ಅವಶ್ಯವಾಗಿ ತಂದೆ ಇಲ್ಲಿಗೆ ಬಂದಿದ್ದಾರೆ ಮತ್ತು ತಂದೆಯೇ ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಿದ್ದಾರೆ. ಈಗ ನೀವು 21 ತಲೆಮಾರುಗಳವರೆಗೆ ಸ್ವರ್ಗಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ಅಲ್ಲಿ ಅಕಾಲ ಮೃತ್ಯು ಎಂದಿಗೂ ಆಗುವುದೇ ಇಲ್ಲ. ಬೇಹದ್ದಿನ ತಂದೆಯಿಂದ 21 ತಲೆಮಾರುಗಳ ಆಸ್ತಿ ಸಿಗುತ್ತದೆ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ. ಈಗ ಕಲಿಯುಗ, ಹಳೆಯ ಪ್ರಪಂಚವು ಮುಕ್ತಾಯವಾಗಬೇಕಾಗಿದೆ. ಈಗ ಜನವರಿಯಿಂದ ಹೇಳುತ್ತಾರೆ, ಇನ್ನು 7 ವರ್ಷಗಳು. ತಂದೆ ಇದರ ಲೆಕ್ಕಾಚಾರವನ್ನು ತಿಳಿಸಿದ್ದಾರೆ. ನಾನು ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ. ಮನುಷ್ಯರಿಗಂತೂ ಯಾರು ಎಂದೂ ತಿಳಿದುಕೊಂಡಿಲ್ಲ. ಪ್ರಜಾಪಿತ ಬ್ರಹ್ಮ ಎಂದು ಕೇಳಿದ್ದಾರೆ. ನೀವು ಬ್ರಹ್ಮನ ಪ್ರಜೆಗಳಾಗಿದ್ದೀರಲ್ಲವೇ? ಆದ್ದರಿಂದ ನಿಮ್ಮನ್ನು ಬ್ರಹ್ಮನ ಸಂತಾನ ಎಂದು ಕರೆದುಕೊಳ್ಳುತ್ತೀರಿ. ವಾಸ್ತವದಲ್ಲಿ ಶಿವ ಬಾಬಾರವರ ಮಕ್ಕಳಾದ ನೀವು ಶಿವವಂಶಿಯಾಗಿದ್ದೀರಿ, ಏಕೆಂದರೆ ನಿರಾಕಾರಿ ಆತ್ಮಗಳಾಗಿದ್ದೀರಿ. ನಂತರ ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮನ ಮಕ್ಕಳಾದ ನೀವು ಸಹೋದರ ಸಹೋದರಿಯರಾಗಿದ್ದೀರಿ. ಬೇರೆ ಯಾವ ಸಂಬಂಧವೂ ಇಲ್ಲ. ಆ ಕಲಿಯುಗದ ಸಂಬಂಧವನ್ನು ನೀವು ಮರೆಯುತ್ತೀರಿ, ಏಕೆಂದರೆ ಅದರಲ್ಲಿ ಬಂಧನವಿದೆ. ನೀವು ಹೊಸ ಪ್ರಪಂಚಕ್ಕೆ ಹೋಗುತ್ತೀರಿ. ಬ್ರಾಹ್ಮಣರ ಜುಟ್ಟು ಚಿಕ್ಕದಾಗಿರುತ್ತದೆ. ಸಿಖ್ಖರನ್ನು ಬ್ರಾಹ್ಮಣರು ಎಂದು ಕರೆಯುವುದಿಲ್ಲ. ಜುಟ್ಟಿನ ಸಮಾನ ಬ್ರಾಹ್ಮಣರ ಗುರುತಾಗಿದೆ. ಸಿಖ್ಖರ ಜುಟ್ಟು ದೊಡ್ಡದಾಗಿದೆ, ಹಾಗಾದರೆ ದೊಡ್ಡ ದೊಡ್ಡ ಬ್ರಾಹ್ಮಣರು ಎಂದು ಕರೆಯುವುದಿಲ್ಲ. ಇದಂತೂ ನೀವು ಬ್ರಾಹ್ಮಣರ ಕುಲವಾಗಿದೆ. ಅವರು ಕಲಿಯುಗಿ ಬ್ರಾಹ್ಮಣರು. ಬ್ರಾಹ್ಮಣರು ಹೆಚ್ಚಾಗಿ ಪಂಡಿತರಾಗಿರುತ್ತಾರೆ. ಒಂದು ಊಟ ಮಾಡುತ್ತಾರೆ. ಬೇರೆ ಬ್ರಾಹ್ಮಣರು ಗೀತೆಯನ್ನು ಹೇಳುತ್ತಾರೆ. ಈಗ ನೀವು ಬ್ರಾಹ್ಮಣರು ಸಹ ಗೀತೆಯನ್ನು ಹೇಳುತ್ತೇವೆ, ಅವರು ಸಹ ಗೀತೆಯನ್ನು ಹೇಳುತ್ತಾರೆ. ವ್ಯತ್ಯಾಸ ನೋಡಿ ಎಷ್ಟಿದೆ. ಆ ಬ್ರಾಹ್ಮಣರದ್ದು ಸುಳ್ಳು ಗೀತೆಯಾಗಿದೆ, ಏಕೆಂದರೆ ಅವರು ಶ್ರೀಕೃಷ್ಣ ಭಗವಾನು ವಾಚ ಎಂದು ಹೇಳುತ್ತಾರೆ. ನೀವು ಹೇಳುತ್ತೀರಿ, ಕೃಷ್ಣನನ್ನು ಭಗವಂತ ಎಂದು ಕರೆಯಲು ಸಾಧ್ಯವಿಲ್ಲ. ಕೃಷ್ಣನಂತೂ ದೇವತೆ ಎಂದು ಕರೆಯಲಾಗುತ್ತದೆ. ಅವರಲ್ಲಿ ದೈವಿ ಗುಣಗಳಿವೆ. ಅವರನ್ನು ಈ ಕಣ್ಣುಗಳಿಂದ ನೋಡಬಹುದು, ಅಂದ್ರೆ ಕೃಷ್ಣನನ್ನ ಕಣ್ಣುಗಳಿಂದ ನೋಡಬಹುದು. ಶಿವನ ಮಂದಿರದಲ್ಲಿ ನೋಡಿದರೆ ಶಿವನಿಗೆ ತನ್ನದೇ ಆದ ಶರೀರವಿಲ್ಲ. ಅವರು ಪರಮ ಆತ್ಮ, ಅಂದರೆ ಪರಮಾತ್ಮನಾಗಿದ್ದಾರೆ. ಈಶ್ವರ, ಪ್ರಭು, ಭಗವಂತ ಇತ್ಯಾದಿಗಳಿಂದ ಯಾವುದೇ ಅರ್ಥ ಬರುವುದಿಲ್ಲ. ಪರಮ ಆತ್ಮ ಎಂದರೆ ಪರಮಾತ್ಮ, ಅಂದರೆ ಅವರು ಸುಪ್ರೀಂ ಆತ್ಮ ಆಗಿದ್ದಾರೆ. ನೀವು ಸುಪ್ರೀಂ ಅಲ್ಲ. ವ್ಯತ್ಯಾಸ ನೋಡಿ ಎಷ್ಟಿದೆ. ನಿಮ್ಮ ಆತ್ಮ ಮತ್ತು ಆ ಆತ್ಮದಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ. ನೀವು ಆತ್ಮಗಳು ಈಗ ಪರಮಾತ್ಮನಿಂದ ಕಲಿಯುತ್ತಿದ್ದೀರಿ, ಅವರು ಯಾರಿಂದಲೂ ಕಲಿತಿಲ್ಲ. ಇದಂತೂ ವಂಡರ್ ಆಗಿದೆ ಅಲ್ಲವೇ? ಆ ಪರಮಾತ್ಮನನ್ನು ನಾವು ಫಾದರ್ ಎಂದು ಕರೆಯುತ್ತೇವೆ, ಟೀಚರ್, ಗುರು ಎಂದು ಕರೆಯುತ್ತಾರೆ. ಬೇರೆ ಯಾವ ಆತ್ಮವು ತಂದೆ, ಶಿಕ್ಷಕ, ಗುರುವಾಗಲು ಸಾಧ್ಯವಿಲ್ಲ. ಒಬ್ಬರೇ ಪರಮಾತ್ಮರಾಗಿದ್ದಾರೆ. ಅವರಿಗೆ ಫಾದರ್ ಎಂದು ಕರೆಯಲಾಗುತ್ತದೆ. ಮಕ್ಕಳಿಗಾಗಿ ಫಾದರ್ ಇದ್ದಾರೆ, ಹಾಗಾದರೆ ಟೀಚರ್ ಸಹ ಬೇಕಲ್ಲವೇ? ಒಬ್ಬರೇ ತಂದೆ, ಶಿಕ್ಷಕ ಸಹ ಆಗಿದ್ದಾರೆ, ಗುರುವೂ ಆಗಿದ್ದಾರೆ. ಪ್ರತಿಯೊಬ್ಬರಿಗೂ ಮೊದಲು ತಂದೆ ಬೇಕು, ನಂತರ ಟೀಚರ್ ಬೇಕು, ನಂತರ ಕೊನೆಯಲ್ಲಿ ಗುರು ಬೇಕು. ಇಂದಿನ ಕಾಲದಲ್ಲಂತೂ ಮೋಸಗಾರರಿದ್ದಾರೆ, ಅಂದ್ರೆ ಇವತ್ತಿನ ಜಗತ್ನಲ್ಲಿ ಮೋಸಗಾರರಿದ್ದಾರೆ. ಅವರು ಹೇಳುತ್ತಾರೆ, ಮಕ್ಕಳಿಗೆ ಗುರುವನ್ನು ಮಾಡಿಸಬೇಕು, ಆಗ ಸದ್ಗತಿಯಾಗುತ್ತದೆ ಎಂದು. ಇಲ್ಲದಿದ್ದರೆ ಗುರುವನ್ನು ಯಾವಾಗಲೂ ಕೊನೆಯಲ್ಲಿ ಮಾಡಿಕೊಳ್ಳಲಾಗುತ್ತದೆ. ಹಾಗಾದರೆ ತಂದೆಯೂ ಹೇಳುತ್ತಾರೆ, ನಾನು ನಿಮ್ಮ ತಂದೆ, ಶಿಕ್ಷಕನೂ ಆಗುತ್ತೇನೆ. ನಾನೇ ನಿಮ್ಮ ಸದ್ಗತಿ ದಾತ, ಸದ್ಗುರುವೂ ಆಗುತ್ತೇನೆ. ಸದ್ಗತಿ ಕೊಡುವ ಗುರು ಒಬ್ಬರೇ ಆಗಿದ್ದಾರೆ.
ಉಳಿದಂತೆ ಅನೇಕ ಗುರುಗಳಿದ್ದಾರೆ, ಅವರು ದುರ್ಗತಿಯನ್ನೇ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ನಾನಂತೂ ಎಲ್ಲರ ಸದ್ಗತಿ ದಾತನಾಗಿದ್ದೇನೆ. ನೀವು ಸತ್ಯಯುಗಕ್ಕೆ ಹೋಗುತ್ತೀರಿ, ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಅದನ್ನು ಪರಮಧಾಮ ಎಂದು ಕರೆಯುತ್ತಾರೆ. ಸತ್ಯಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಉಳಿದಂತೆ ಬೇರೆ ಯಾವ ಧರ್ಮವೂ ಇರಲಿಲ್ಲ ಮತ್ತು ಎಲ್ಲ ಆತ್ಮಗಳು ಮುಕ್ತಿಧಾಮಕ್ಕೆ ಹೋಗುತ್ತವೆ. ಸದ್ಗತಿ ಎಂದು ಸತ್ಯಯುಗಕ್ಕೆ ಕರೆಯಲಾಗುತ್ತದೆ. ಪಾತ್ರ ಅಭಿನಯಿಸುತ್ತಾ ಮತ್ತೆ ದುರ್ಗತಿಗೆ ಬರುತ್ತೀರಿ. ನೀವೇ ಪೂರ್ತಿ 84 ಜನ್ಮಗಳನ್ನು ಪಡೆಯುತ್ತೀರಿ. ಯಥಾ ರಾಜ ರಾಣಿ ತಥಾ ಪ್ರಜೆಗಳು ಯಾರು ಆ ಸಮಯದಲ್ಲಿ ಇರುತ್ತಾರೋ. 9 ಲಕ್ಷ ಮಂದಿಯಂತೂ ಮೊದಲು ಬರುತ್ತಾರಲ್ಲವೇ. 84 ಜನ್ಮಗಳನ್ನು 9 ಲಕ್ಷ ಮಂದಿ ಪಡೆಯುತ್ತಾರೆ. ನಂತರ ಬೇರೆಯವರು ಬರುತ್ತಾರೆ. ಈ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ. ಅದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಎಲ್ಲರೂ 84 ಜನ್ಮಗಳನ್ನು ಪಡೆಯುವುದಿಲ್ಲ. ನಂತರ ಕಡಿಮೆ ಕಡಿಮೆ ಪಡೆಯುತ್ತಾ ಬರುತ್ತಾರೆ. ಮ್ಯಾಕ್ಸಿಮಮ್ 84 ಆಗಿದೆ. ಈ ವಿಷಯಗಳನ್ನು ಬೇರೆ ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ. ಸನ್ಯಾಸಿ, ಗುರು, ಶಿಕ್ಷಕ ಇತ್ಯಾದಿ ಯಾರೂ ಇದನ್ನು ಹೇಳುವುದಿಲ್ಲ. ಯಾವುದೇ ಶಾಸ್ತ್ರಗಳಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಶಿಕ್ಷಕರು ಓದಿಸುವುದಿಲ್ಲ. ಇದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಗೀತೆಯಲ್ಲಿದೆ ಭಗವಾನುವಾಚ ಎಂದು. ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಕೃಷ್ಣನು ರಚಿಸಲಿಲ್ಲ. ಇದನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಕೃಷ್ಣನ ಆತ್ಮವು 84 ಜನ್ಮಗಳ ಕೊನೆಯಲ್ಲಿ ಆ ಜ್ಞಾನವನ್ನು ಕೇಳಿತು. ಅದು ಮತ್ತೆ ಮೊದಲ ನಂಬರ್ನಲ್ಲಿ ಬಂದಿತು. ಈ ವಿಷಯಗಳು ಅರ್ಥ ಮಾಡಿಕೊಳ್ಳುವಂತಹದ್ದಾಗಿವೆ. ಪ್ರತಿದಿನ ಓದಬೇಕು. ನೀವು ಭಗವಂತನ ವಿದ್ಯಾರ್ಥಿಯಾಗಿದ್ದೀರಿ. ಭಗವಾನುವಾಚ ಇದೆಯಲ್ಲವೇ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಇದು ಹಳೆಯ ಪ್ರಪಂಚವಾಗಿದೆ. ಹೊಸ ಪ್ರಪಂಚ ಎಂದರೆ ಸತ್ಯಯುಗ. ಈಗ ಕಲಿಯುಗವಿದೆ. ತಂದೆಯೇ ಬಂದು ಕಲಿಯುಗಿ ಪತಿತರಿಂದ ಸತ್ಯಯುಗಿ ಪಾವನರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಕಲಿಯುಗಿ ಮನುಷ್ಯರು ಕರೆಯುತ್ತಾರೆ, ಬಾಬಾ ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ. ಕಲಿಯುಗಿ ಪತಿತರಿಂದ ಸತ್ಯಯುಗಿ ಪಾವನರನ್ನಾಗಿ ಮಾಡಿರಿ. ವ್ಯತ್ಯಾಸ ನೋಡಿ ಎಷ್ಟಿದೆ. ಕಲಿಯುಗದಲ್ಲಿ ಅಪಾರ ದುಃಖವಿದೆ. ಮಗು ಹುಟ್ಟಿದರೆ ಖುಷಿಯಾಯಿತು, ನಾಳೆ ಸತ್ತರೆ ದುಃಖಿಗಳಾಗುತ್ತಾರೆ. ಇಡೀ ಆಯುಷ್ಯು ಎಷ್ಟೊಂದು ದುಃಖಿಗಳಾಗಿರುತ್ತಾರೆ. ಇದು ದುಃಖದ ಪ್ರಪಂಚವೇ ಆಗಿದೆ. ಈಗ ತಂದೆ ಸುಖದ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನಿಮ್ಮನ್ನು ಸ್ವರ್ಗವಾಸಿ ದೇವತೆಗಳನ್ನಾಗಿ ಮಾಡುತ್ತಾರೆ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ. ಶ್ರೇಷ್ಠಾತಿ ಶ್ರೇಷ್ಠ ಪುರುಷ ಅಥವಾ ನಾರಿಯಾಗುತ್ತೀರಿ. ನೀವು ಬರುವುದೇ ಈ ಲಕ್ಷ್ಮೀನಾರಾಯಣರಂತೆ ಆಗುವುದಕ್ಕಾಗಿ. ವಿದ್ಯಾರ್ಥಿಗಳು ಟೀಚರ್ನೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುತ್ತಾರೆ. ಏಕೆಂದರೆ ಇವರ ಮೂಲಕ ನಾವು ಓದಿ ಈ ರೀತಿ ಆಗುತ್ತೇವೆ ಎಂದು ತಿಳಿದುಕೊಂಡಿರುತ್ತಾರೆ. ಇಲ್ಲಿ ನೀವು ಪರಮಪಿತ ಪರಮಾತ್ಮ ಶಿವನೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುತ್ತೀರಿ. ಅವರು ಕುಳಿತು ದೇವತೆಯನ್ನಾಗಿ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಿಮ್ಮ ತಂದೆಯಾದ ಶಿವನಾದ ನನ್ನನ್ನು ನೆನಪು ಮಾಡಿರಿ. ಯಾರಿಗೆ ನೀವು ಸಾಲಿಗ್ರಾಮ ಮಕ್ಕಳಾಗಿದ್ದೀರೋ ಅವರನ್ನು ನೆನಪು ಮಾಡಿರಿ. ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿರಿ. ಅವರೇ ನಾಲೆಡ್ಜ್ ಫುಲ್ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಸುಳ್ಳು ಗೀತೆಯನ್ನು ಕೇಳಿ ಕೇಳಿ ತಮೋ ಪ್ರಧಾನರಾಗಿದ್ದೀರಿ. ತಂದೆ ಮತ್ತೆ ಬಂದು ಸತ್ಯ ಗೀತೆಯನ್ನು ಹೇಳುತ್ತಾರೆ. ಆದರೆ ತಾವೇ ಓದಿದವರಲ್ಲ. ಅವರು ಹೇಳುತ್ತಾರೆ, ನಾನು ಯಾರ ಮಗನೂ ಅಲ್ಲ, ಯಾರಿಂದಲೂ ಓದಿದವನಲ್ಲ, ನನಗೆ ಯಾವ ಗುರುವೂ ಇಲ್ಲ. ನಾನಂತೂ ನೀವೆಲ್ಲ ಮಕ್ಕಳ ತಂದೆ, ಶಿಕ್ಷಕ, ಗುರುವಾಗಿದ್ದೇನೆ. ಅವರಿಗೆ ಪರಮ ಆತ್ಮ ಎಂದೇ ಕರೆಯಲಾಗುತ್ತದೆ. ಈ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ. ಅವರು ಕೇಳಿಸದ ಹೊರತು ಅಂದ್ರೆ ಬಾಬಾ ತಿಳಿಸದೆ ಹೊರತು ನೀವು ನಿಮ್ಮ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಪ್ರಪಂಚದ ಇತಿಹಾಸ, ಭೂಗೋಳ ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ. ಇದನ್ನು ನಿಮಗೆ ಈ ಬಾಬಾ ಓದಿಸುವುದಿಲ್ಲ. ಅಂದ್ರೆ ಬ್ರಹ್ಮ ಬಾಬಾ ಓದಿಸ್ತಿಲ್ಲ. ಬ್ರಹ್ಮ ಬಾಬನ ತನುವಿನಲ್ಲಿ ಬಾಬಾ ಪ್ರವೇಶ ಮಾಡಿ ನವಾತ್ಮಗಳಿಗೆ ಓದಿಸುತ್ತಾರೆ. ಇದು ಹೊಸ ವಿಷಯವಲ್ಲವೇ? ಇದು ಆಗುವುದೇ ಸಂಗಮ ಯುಗದಲ್ಲಿ. ಅಂದ್ರೆ ಈ ಹೊಸ ಶಿಕ್ಷಣ ಕೊಡೋದೇ ಸಂಗಮ ಯುಗದಲ್ಲಿ. ಹಳೆಯ ಪ್ರಪಂಚ
ಮುಕ್ತಾಯವಾಗುವುದು. ಕೆಲವರ ಹಣ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ. ಕೆಲವರದ್ದು ರಾಜ ತಿನ್ನುವರು. ಅಂದ್ರೆ ಭೂಕಂಪ ಆಯ್ತು, ಹಣ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಸರ್ಕಾರ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತಂದ್ರೆ ಸರ್ಕಾರಕ್ಕೆ ಹೋಗುತ್ತೆ. ಒಡೆಯನು ಮಕ್ಕಳಿಗೆ ಹೇಳುತ್ತಾರೆ, ಅಂದ್ರೆ ಮಾಲೀಕ ತಂದೆ ಶುಭಾಬ ಮಕ್ಕಳಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹಳಷ್ಟು ಜನರ ಕಲ್ಯಾಣ ಮಾಡುವುದಕ್ಕಾಗಿ ಈ ಪಾಠಶಾಲೆ, ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯಿರಿ. ಅಲ್ಲಿ ಬಹಳಷ್ಟು ಜನರು ಬಂದು ಸುಖದ ಆಸ್ತಿಯನ್ನು ಪಡೆಯುವರು. ಈಗ ರಾವಣನ ರಾಜ್ಯವಿದೆಯಲ್ಲವೇ? ರಾಮ ರಾಜ್ಯದಲ್ಲಿ ಸುಖವಿತ್ತು, ರಾವಣನ ರಾಜ್ಯದಲ್ಲಿ ದುಃಖವಿದೆ. ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ಮಕ್ಕಳು ಈ ಲಕ್ಷ್ಮೀನಾರಾಯಣ ಇತ್ಯಾದಿಯವರೆಗೂ ಇರುತ್ತಾರೆ, ಆದರೆ ಅಲ್ಲಿ ಯೋಗ ಬಲವಿರುತ್ತದೆ. ಅಂದ್ರೆ ದೇವತೆಗಳಿಗೂ ಮಕ್ಕಳಿರ್ತಾರೆ, ಇರಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಅವ್ರ ಹತ್ರ ಯೋಗ ಬಲದಿಂದ ಮಕ್ಕಳ ಜನ್ಮ ಪಡ್ಕೊಳ್ತಾರೆ. ತಂದೆ ನಿಮಗೆ ಯೋಗ ಬಲವನ್ನ ಕಲಿಸುತ್ತಾರೆ. ಯೋಗ ಬಲದಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ಬಾಹುಬಲದಿಂದ ಯಾರು ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ. ಈ ರೀತಿ ಲಾ ಇಲ್ಲ. ನೀವು ಮಕ್ಕಳು ತಂದೆಯಿಂದ ನೆನಪಿನ ಬಲದಿಂದ ವಿಶ್ವದ ಮಾಲೀಕತನವನ್ನು ಪಡೆಯುತ್ತಿದ್ದೀರಿ. ಎಷ್ಟೊಂದು ಶ್ರೇಷ್ಠ ಶಿಕ್ಷಣ ಆಗಿದೆ. ತಂದೆ ಹೇಳುತ್ತಾರೆ, ಮೊಟ್ಟ ಮೊದಲು ಪವಿತ್ರತೆಯ ಪ್ರತಿಜ್ಞೆ ಮಾಡಿರಿ. ಪವಿತ್ರರಾಗುವುದರಿಂದಲೇ ನೀವು ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೀರಿ. ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಅಮೃತ ಕಳಶಧಾರಿ ಭವ. ಅನೇಕ ಆತ್ಮಗಳು ವಿಶ್ವದಲ್ಲಿ ಅಲೆದಾಡುತ್ತಿವೆ. ನಡೆಯುವ ಕಾಲುಗಳು ಅಂದರೆ ಧೈರ್ಯವನ್ನು ಸಹ ನೀವೇ ನೀಡಬೇಕಾಗುತ್ತದೆ. ಹಾಗಾದರೆ ಧೈರ್ಯದ ಸ್ಟಾಕ್ ಜಮಾ ಆಗಿದೆಯೇ? ಅಮೃತದ ಕಳಶವು ನಿಮ್ಮ ಹತ್ತಿರ ಸಂಪನ್ನವಾಗಿದೆಯೇ? ಅಂದ್ರೆ ಭರ್ಪೂರಾಗಿದೆಯೇ? ಅಖಂಡವಾಗಿದೆಯೇ? ಅಕೂಟಾಗಿದೆಯೇ? ಅಂದ್ರೆ ಎಲ್ಲೂ ತುಂಡಾಗಿಲ್ವಾ? ಭರ್ಪೂರಾಗಿದೆನಾ? ಕ್ಯೂ ಹಚ್ಚಲಿದ್ದಾರೆ. ಸ್ವಯಂನ ಕ್ಯೂ ಅನ್ನು ಸಮಾಪ್ತಿ ಮಾಡಿದ್ದೀರಾ? ಒಂದು ವೇಳೆ ಸ್ವಯಂನ ಕ್ಯೂನಲ್ಲಿನೇ ಬ್ಯುಸಿ ಆಗಿದ್ದಾರೆ, ನನಗದು ಬೇಕು, ಇದು ಬೇಕು, ಹಂಗೆ ಹಿಂಗೆ, ನನ್ನ ಬಗ್ಗೆನೇ ನನಗ್ ಪ್ರಶ್ನೆಗಳ ಕ್ಯೂನಲ್ಲಿದ್ರೆ ಅನ್ಯ ಆತ್ಮರುಗಳನ್ನ ಸಂಪನ್ನರನ್ನಾಗಿ ಹೇಗೆ ಮಾಡುತ್ತೀರಿ? ಆದ್ದರಿಂದ ನಿಮ್ಮ ಕ್ಯೂ ಅನ್ನು ಮೊದಲು ಸಮಾಪ್ತಿ ಮಾಡಿರಿ. ಏಕೆ, ಏನು ಎಂಬ ಭಾಷೆಯನ್ನು ಚೇಂಜ್ ಮಾಡಿಕೊಳ್ಳಿರಿ. ಒಂದೇ ಭಾಷೆ ಇರಲಿ. ಸರ್ವರ ಪ್ರತಿ ಸಂಕಲ್ಪದಿಂದ, ವಾಣಿಯಿಂದ ವರದಾನಿ ಭಾಷೆ ಇರಲಿ. ನೀವು ಮಕ್ಕಳು ವರದಾನಿ ಮೂರ್ತಿಗಳಾಗಿದ್ದೀರಿ. ಆದ್ದರಿಂದ ವರದಾನಗಳ ಮಳೆಯಾಗಲಿ. ಯಾರು ಕೇಳಿದರೂ ಅವರು ಅನುಭವ ಮಾಡಬೇಕು. ಇದು ಭಾಷಣವಲ್ಲ, ಆದರೆ ವರದಾನಗಳ ಪುಷ್ಪಗಳ ಮಳೆಯಾಗುತ್ತಿದೆ ಎಂದು ಹೇಳಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.